ಅಪ್ಪ, ನಿಮ್ ಮಗನಾಗಿ ಹುಟ್ಟಿರೋ ಒಂದೇ ಕಾರಣಕ್ಕೆ ಈ ಮಾಲೆ ಹಾಕಿದ್ದೀನಿ. ಛೇ, ನೀನು ಒಬ್ಬ ಮನುಷ್ಯನ? ನೀನ್ ಜೀವಂತವಾಗಿದ್ದಾಗ ಒಂದೊಂದ್ ಕೆಲ್ಸ ಮಾಡಿದ್ಯಾ, ಆಡದೇ ಇರೋ ಆಟ ಇದೀಯಾ? ಸತ್ ಮೇಲೂ ಆಡ್ತಾ ಇದೀಯಾ? ನೀನ್ ಹೊಗೆ ಹಾಕ್ಸ್ಕೊಂಡೆ ಅಂತ ಸ್ವಲ್ಪ ಹೊತ್ತು ಸಂತೋಷವಾಗಿರೋಣ ಅನ್ಕೊಂಡ್ರೆ ಸಂತೋಷವಾಗಿರಕ್ ಬಿಟ್ಟಿಯಾ? ನಿನ್ನ ತರಾನೇ ಗುಣದಲ್ಲಿ, ಬುದ್ಧಿಲಿ, ಆಕಾರದಲ್ಲಿ ಅಚ್ಚು ಹೊಡ್ದಂಗೆ ನಿನ್ ತರನೇ ಒಬ್ಬ ಮೊಮ್ಮಗನ್ ಕೊಟ್ಟಿದ್ಯಲ್ಲ, ನೀನ್ ಉದ್ಧಾರ ಆಗ್ತೀಯಾ? ನನ್ ಮಗ ಈಗ ಅದ್ ಯಾವ ಮರದ ಕೆಳಗಡೆ ನೇತಾಡ್ತಾ ಇರ್ತಾನೋ, ಏನ್ ಮಾಡ್ತಾ ಇರ್ತಾನೋ. ಬಂದ್ಬಿಟ್ಟ ಆಂಜನೇಯ ರಾವಣನ್ ಹುಡ್ಕೊಂಡು. ಎಲ್ಲ ನಿನ್ನಿಂದನೇ ಆಗಿದ್ದು. ಏನಿಲ್ಲ, ಒಬ್ನೇ ನಿಂತು ಮಾತಾಡ್ತಿದ್ಯಾ? ಮೊದ್ಲು ನಾನ್ ಕೇಳೋದಕ್ಕೆ ಉತ್ತರ ಕೊಡೋ. ನೀನೇನು ಕೇಳ್ತಾ ಇಲ್ಲ, ಏನು ಉತ್ತರ ಹೇಳಿ? ಕೇಳ್ದೆ ಇದ್ರೆ ಹೇಳಲ್ವಾ? ಏನ್ ಹೇಳ್ಬೇಕು ನಿಮ್ಗೆ? ಎಲ್ಲಿಂದ ಬರ್ತಾ ಇದೆಯೋ? ರಾಮಣ್ಣ ಮನೇಲಿ 500 ತೆಂಗಿನಕಾಯಿ ಸುಲ್ಬಿಟ್ಟು ಬರ್ತಾ ಇದೀನಿ. ತೆಂಗಿನಕಾಯಿ ಕಿತ್ತಾಕೋದು ದೊಡ್ಡ ಕಲೆಕ್ಟರ್ ಕೆಲ್ಸ. ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ ತಾನೆ? ಏನದು? ತೆಂಗಿನಕಾಯಿ ಹೊಡೆಯೋ ಸದ್ ಕೇಳಿದ್ರೆ ಸಾಕು, ಮರು ಕ್ಷಣನೇ ತೆಂಗಿನಕಾಯಿ ಪೀಸ್ ನನ್ ಬಾಯಿಲಿರುತ್ತೆ. ತಾತ, ನೀನು ರಂಗೋಲಿ ಕೆಳಗನೆ ನುಗ್ಗೋನು ಅಷ್ಟು ಗೊತ್ತಿಲ್ವಾ ನನಗೆ? ನನಗೆ ತೆಂಗಿನಕಾಯಿ ಆಯೋನು ಅಂತ ಹೆಸರೇ ಇದೆ ಕಣ. ಊರ್ಗೆ ಗೊತ್ತು ತಾತ, ನಿನ್ ಮೊಮ್ಮಗ ತಾನೆ ನಾನು, ನಿನ್ ವಾರಿಸ ನಾನು. ವಾರಿಸ್ತಾರ ಅನ್ನೋ ತೆಂಗಿನಕಾಯಿ ಶುರು ಆಗ್ಬಾರ್ದು. ಮತ್ತೆ ನನ್ ತರ ತ್ಯಾಗ ಮಾಡಿ ಆಮೇಲೆ ಬರ್ಬೇಕು. ತಾತ, ಹೇಳೋ. ಆ ಕಾಲದಲ್ಲಿ ನೀನ್ ತ್ಯಾಗಿ ಆಗಿ ಇರೋ ಆಸ್ತಿನೆಲ್ಲ ಕೊಟ್ಬಿಟ್ಟೆ. ಇನ್ನೇನು ಮತ್ತೆ? ಇಲ್ಲ ಮತ್ತೆ ಅದೇ ಅಂದ್ರೆ ಅದೇನಂದ್ರೆ, ನಿಂತರ ನಾನು ತ್ಯಾಗಿ ಆಗ್ಬೇಕು ಅಂದ್ರೆ ಮತ್ತೆ ನಾನು ಪರಂಗಿ ಅವ್ರನ್ನ ಕರ್ಸಿ ಅವ್ರ ಜೊತೆ ಜಗಳ ಮಾಡಿ ಯುದ್ಧ ಮಾಡಿ ಒದೆಯೆಲ್ಲ ತಿಂದು ಇರೋ ಆಸ್ತಿಲ ನಿಂತರ ಕೊಟ್ಬಿಟ್ಟು ತ್ಯಾಗಿಯಾಗಿ ಧರ್ಮರೇ ಆಗೋದಕ್ಕೆ ನನಗಿಷ್ಟ ಇಲ್ಲ.